ಈ ಇಂತಹ ಘಟನೆಗಳು ಈವನ್ ಬಾಲಾಜಿ ಅಂದರೆ ತಿರುಮಲದ ಸಹಿತ ಆಗೋದಿಲ್ಲ. ಅಷ್ಟೊಂದಿಲ್ಲ ತಾವು ಸ್ವರ್ಗಕ್ಕೆ ಹೋಗಿಸೋ ತಮ್ಮ ಸ್ವಜೀವನ ಬಿಡ್ಲಿಕ್ಕೆ ಬರ್ತಾರ ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತಾರ ಅಂತ ಪ್ರಶ್ನೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇಷ್ಟೆಲ್ಲವೂ ಇದ್ದು ಇವತ್ತಿಗೂ ನಾವು ಈ ಹತ್ಯೆ ಮಾಡಿದವರನ್ನ ಸಮೀಪ ಹೋಗೋಕ್ಕಾಗ್ತಾ ಇಲ್ಲ. ಅದೆಲ್ಲ ಇಟ್ಕೊಂಡು ಸಹಿತ ಇವತ್ತು SIT ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ನೇಮಿಸಿ ಅದ್ರ ಮಾತ್ರ ಮೂಲಕ ಸತ್ಯ ಹೊರಗೆ ಬರಲಿ ಅಂತೇಳಿ ಅದಕ್ಕೆಲ್ಲ ಒಂದು ಏನಪ್ಪ ಅಂದರೆ ಇವನ್ನ ಪೊಲೀಸ್ ಠಾಣೆ ಅಧಿಕಾರ ಸಹಿತ ಅವ್ರಿಗೆ ಕೊಟ್ಟಿದ್ದು. ಇಷ್ಟೆಲ್ಲ ಇದ್ದರೂ ಸಹಿತ ಕೊನೆಗೆ ಎಲ್ಲಿ ಬಂದು ಹಚ್ಚಿದ್ರಪ್ಪ ಅಂತಂದ್ರಲ್ಲ SIT ಅವರು ಮಧ್ಯಂತರ ವರದಿ ಪ್ರಕಾರ ಈ 6 ಜನರ ಇವರ ಆರೋಪಿಗಳು, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಅಲ್ಲೇನು ಅಂಥದ್ದಿಲ್ಲ, ಇವ್ರು ಯಾರನ್ನ ಆರೋಪ ಮಾಡ್ತಾರೋ ಅವ್ರು ಆ ರೀತಿ ಇಲ್ಲ ಅನ್ನುವಂಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇವರಿಗೆ ಇವತ್ತು ಏನಪ್ಪ ಅಂತಂದ್ರೆ 6 ಜನರು ನಾವು ಎನ್ಕ್ವೈರಿ ಮಾಡ್ತೀವಿ ನಮಗೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ತಿಮ್ಮರೋಡಿ ಅವರು ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ನಾವು ಆರೋಪ ಮಾಡಿದವರಪ್ಪ, ನಮ್ಮ ತನಿಖೆ ಮಾಡಿ ನೀವು ಅದು ಸುಳ್ಳಾದ್ರೆ ಮುಂದೆ ನೋಡೋಣ ಅಂತ ಮತ್ತು ಅವ್ರು ಹೇಳ್ತಾ ಇದ್ದಾರೆ. ತಿಮ್ಮರೋಡಿ ಅವರು ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಮಟ್ಟವರು ಹೈಕೋರ್ಟ್ಗೆ ಹೋಗುವಂಥ ತಯಾರಿ ಮಾಡ್ತಾ ಇದ್ದಾರೆ ಇವರು. ಯಾಕಂದರೆ ಇಲ್ಲಿ SIT ಯಾರು ಆರೋಪ ಮಾಡಿದರೋ ಅವರನ್ನು ಆರೋಪಿತರನ್ನಾಗಿ ಮಾಡೋದ್ರಿಂದಾಗಿ ಇಡೀ ವ್ಯವಸ್ಥೆ ಇವತ್ತೇನಾಗಿದೆಪ್ಪ ಅಂತಂದ್ರೆ ಭಯದಿಂದ ನಡುವಂಥ ಪ್ರಸಂಗ ಆಗಿದೆ. ಇಂಥ ಒಂದು ವಿಚಿತ್ರವಾದಂಥದ್ದು ಯಾರು ಆರೋಪ ಮಾಡೋ ಹೋಗಿರ್ತಾರೆ, ಆರೋಪಿ ಆಗ್ಬೋದು, ಅಪರಾಧಿ ಆಗ್ಬೋದು. ಈ ಕ್ರೈಮ್ ಇತಿಹಾಸದಲ್ಲೇ ಅಪರಾಧದ ಇತಿಹಾಸದಲ್ಲಿ ಇಂಥ ಘಟನೆ ಆಗಿಲ್ಲ ಅಂತೇಳಿ ಅನೇಕ ಅಪರಾಧ ಶಾಸ್ತ್ರವನ್ನು ಅಭ್ಯಾಸ ಮಾಡಿದಂಥವ್ರು ಇವತ್ತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಧರ್ಮಸ್ಥಳದ ಈ ಎಲ್ಲ ನಮ್ಮ ಉದ್ದೇಶದಿಂದ ಸತ್ಯ ಹೊರಗೆ ಬರಲಿ ಅನ್ನೋದಕ್ಕಾಗಿ ಇದೆಲ್ಲ ನಿರಂತರವಾಗಿ ಇದನ್ನು ನಾವು ಮೇಲೆ ರಿಪೀಟ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಸಂದರ್ಭದಲ್ಲೇ ನಮ್ಮ ಜನರ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆನ, ಯಾವುದೋ ವಿಷಯ ಆದರೂ ಕೆಲವು ದಿನಗಳಾದ ಮರೆತು ಹೋಗುವಂಥ ಸ್ವಭಾವ ನಮ್ಮಲ್ಲಿ ಭಾಳ